ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಕಡೆ ಹುಡುಕಿದ್ವಿ, ಇಲ್ಲೆಲ್ಲೂ ಮದುವೆ ನಡೀತಿಲ್ಲ. ಸುತ್ತಮುತ್ತ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ನನಗೂ ಅಷ್ಟೇ, ಇಲ್ಲಿ ಮದುವೆ ನಡೆಯೋ ಯಾವ ಲಕ್ಷಣಗಳು ಗೊತ್ತಾಗ್ತಲ್ಲ. ಈ ದೇವಸ್ಥಾನ ಅಕ್ಕಪಕ್ಕ ಮದುವೆ ಮಂಟಪ ಇದ್ದು ಶಾರೂರ್ ಎಲ್ಲಿ ಮದುವೆ ಮಾಡಿಸ್ತಿರ್ಬೋದಾ? ನನಗೆ ಯಾಕೋ ಅವಳು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ತಾಳೆ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ಅವಳು ಈ ಮದುವೆಗೆ ಯಾರನ್ನು ಕರೆಯೋಳಲ್ಲ. ಹಾಗಾಗಿ ಯಾರು ಇಲ್ಲದೆ ಇರೋ ಜಾಗ ನೋಡಿ ಮದುವೆ ಮಾಡಿಸೋ ಪ್ಲಾನ್ ಮಾಡಿರ್ತಾಳೆ. ಅದಕ್ಕೆ ಈ ದೇವಸ್ಥಾನ ಹುಡುಕಿರ್ತಾಳೆ. ನನಗೆ ಯಾಕೋ ಅವರು ಕನ್ಫ್ಯೂಸ್ ಆಗಿ ಬೇರೆ ದೇವಸ್ಥಾನದ ಬದಲು ಈ ದೇವಸ್ಥಾನ ಅಂತ ಹೇಳಿದಾರ ಅಂತ. ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಾಧಾ ಅವ್ರಿಗೆ ತಾನು ಎಲ್ಲಿದ್ದೀನಿ ಅನ್ನೋದು ತಿಳಿದಿಲ್ಲ. ಮತ್ತೆ ಅವರು ಸುತ್ತಮುತ್ತ ಇರೋ ಏರಿಯಾಗಳ ಹೆಸರಾಗ್ಲಿ ದೇವಸ್ಥಾನಗಳ ಹೆಸರಾಗ್ಲಿ ಅವ್ರು ತಿಳಿದಿಲ್ಲ. ಪರ್ಟಿಕ್ಯುಲರ್ ಆಗಿ ಇದೇ ಏರಿಯಾ ಇದೇ ದೇವಸ್ಥಾನ ಅಂತ ಹೇಳಿದಾರ ಅಂದಮೇಲೆ 100% ಆ ಜಾಗ ಇದೇ ಇರುತ್ತೆ. ಹಾಗಾದ್ರೆ ಮೋಸ್ಟ್ಲಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ಬೋದು. ನಾವೆಲ್ಲರೂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಎಲ್ಲರೂ ಬೇರೆ ಬೇರೆ ಕಡೆ ಇದ್ದು ವೇಟ್ ಮಾಡೋಣ, ಮರೆಯಾಗಿರೋಣ. ನಾವಿಲ್ಲಿದ್ದೀವಿ ಅನ್ನೋ ಒಂದು ಸಣ್ಣ ಸುಳಿವು ಯಾರಿಗೂ ಬರಬಾರ್ದು. ಶಾರ್ವರಿಗೆ ಬರ್ತಿದ್ದಾಗೆ ಎಲ್ಲ ಸೇರಿ ಅವಳನ್ನು ಹಿಡಿಬೇಕು. ನಿಜ ಚಿಕ್ಕಪ್ಪ, ನಮ್ಮ ಕಣ್ ತಪ್ಪಿಸಿ ಅವಳದು ಹೇಗೆ ಮದುವೆ ಮಾಡ್ತಾಳೋ ನಾವು ನೋಡೋಣ. ಸರಿ, ಹಾಗಾದ್ರೆ ಎಲ್ಲರೂ ಒಂದೊಂದು ಕಡೆ ನಿಂತು ವೇಟ್ ಮಾಡೋಣ. ಎಲ್ಲರೂ ಅಲರ್ಟ್ ಆಗಿಡೋಣ. ಆ ಶಾರ್ವರಿ ಸುಳ್ಳಿ ಸಿಕ್ತಿದ್ದ ಹಾಗೆ ಒಬ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡೋಣ. ವೆಲ್ಕಮ್ ಬಾಬಾ. ಆ ಪನ್ನೀರ್ ಸ್ಪ್ರೇ ಎಲ್ಲಿಟ್ಬಿಟ್ಟೆ? ಪರವಾಗಿಲ್ಲ, ನನ್ನ ಅಕ್ಕ ನಿಮ್ಮ ಪ್ರೀತಿ ಸುರಿಮಳೆನೇ ಸುರಿಸ್ಬಿಡ್ತಾಳೆ. ಶಾರ್ವರಿ, ತಪ್ಪು ಮಾಡ್ತಿದ್ಯಾ. ಇದು ಒಳ್ಳೇದಲ್ಲ ಶಾರ್ವರಿ. ಯಾಕಿಂತ ಕೆಟ್ಟ ಕೆಲಸ ಮಾಡ್ತಿದ್ಯಾ? ನಿನಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಭಾವ, ನನಗ್ ಒಳ್ಳೇದಾಗುತ್ತೋ ಬಿಡುತ್ತೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಈಗ ನಾನ್ ಮಾಡಕ್ ಹೊರಟಿರೋ ಮದುವೆಯಿಂದ ನೀನು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ನನ್ನ ಅಕ್ಕನಿಗೆ ನಿನ್ನಿಂದ ಮೋಸ ಆಗಿತ್ತು, ದ್ರೋಹ ಆಗಿತ್ತು. ಈಗ ನೀನ್ ಅವಳನ್ನ ಮದುವೆ ಆದ್ರೆ ಅವಳ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಅವಳಿಗೆ ಜೀವನ ಸಂಗಾತಿ ಸಿಗ್ದಾಗತ್ತೆ. ಶಾರ್ವರಿ, ನಿನ್ನ ಅಕ್ಕನಿಗೆ ನನ್ನಿಂದ ಯಾವ ಮೋಸನೂ ಆಗಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ಇದು ಸರಿಯಲ್ಲ. ನೀನ್ ಮಾಡ್ತಿರೋದು ಸರಿಯಲ್ಲ. ನನ್ನ ಮಕ್ಕಳಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ನಿನ್ ಮಕ್ಕಳಿಗೆ ವಿಷಯ ಗೊತ್ತಾಗೋದ್ರೊಳಗೆ ಮದ್ವೆನೇ ನಡೆದು ಹೋಗಿರತ್ತೆ. ಆಮೇಲೆ ಅವ್ರು ಎಷ್ಟೇ ಹಾರಾಡಿದ್ರು, ಕೂಗಾಡಿದ್ರು, ಎಗರಾಡಿದ್ರು ನಡೆದೋಗಿರೋ ಮದ್ವೆನ ಮುರ್ದು ಹಾಕೋಕ್ಕಾಗಲ್ಲ ಅಲ್ವಾ? ಇವ್ರನ್ನ ಮಂಟಪದ ಹತ್ರ ಕರ್ಕೊಂಡು ಹೋಗಿರಿ, ನಾನು ಅಕ್ಕನ ಕರ್ಕೊಂಡು ಬರ್ತೇನೆ. ನಿಂತ್ಕೋ ಶಾರ್ವರಿ. ಶಾರ್ವರಿ, ನನ್ನ ಮಾತು ಕೇಳು. ಈ ಮದುವೆ ನಡಿಬಾರ್ದು. ಇದು ಸರಿಯಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನನಗೆ ನಿನ್ನ ಪರ್ಮಿಷನ್ ಆಗ್ಲಿ ಅಡ್ವೈಸ್ ಆಗ್ಲಿ ಬೇಕಿಲ್ಲ. ಈ ಶಾರ್ವರಿ ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ನೀನು ನನ್ನ ಅಕ್ಕ ಮದ್ವೆ ಆಗೇ ಆಗ್ತೀರ. ಇದನ್ನ ಮೀರಿ ನನಗಿನ್ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ. ಇವರು ಬಾಯ್ ಬಿಡ್ದಾಗ ನೋಡ್ಕೊಳ್ಳಿ. ಸೈಲೆಂಟ್ ಆಗಿ ಕರ್ಕೊಂಡೋಗಿ. ತುಳಸಿಯವರಿಗೆ ಈ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತೆ ಅಂತ ಹೇಳಿದ್ದೆ. ಆದ್ರೆ ಯಾಕಿನ್ನು ಯಾರು ಬಂದಿಲ್ಲ? ತುಳಸಿಯವ್ರ ಮಕ್ಕಳ ಜೊತೆ ಬರ್ತಾರೆ, ಈ ಮದ್ವೆನ ತಡೀತಾರೆ ಅನ್ಕೊಂಡಿದ್ದೆ. ಇನ್ನು ಯಾರು ಕಾಣಿಸ್ತಾನೆ ಇಲ್ವಲ್ಲ. ಇನ್ನೂ ತಡ ಆದ್ರೆ ಆ ಶಾರ್ವರಿನ ತಡೆಯೋದಕ್ಕಾಗಲ್ಲ. ಏನ್ ಮಾಡ್ಲಿ? ಅಕ್ಕ, ಈ ಬಡವೆ. ಅಯ್ಯೋ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಹೋಗು, ಬೇಗ ರೆಡಿ ಆಗು, ಮುಹೂರ್ತಕ್ಕೆ ಹೊತ್ತಾಗ್ತಾ ಇದೆ. ಶಾರ್ವರಿ, ನೀನ್ ಮಾಡ್ತಿರೋದು ಸರಿ ಇಲ್ಲ. ದಯವಿಟ್ಟು ನನ್ ಮಾತು ಕೇಳು. ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಅಲ್ಲ. ಈ ಮದ್ವೆ ಒಂದಾಗ್ಲಿ, ಆಮೇಲೆ ಗಂಟೆಗಟ್ಲೆ ನಾನು ನೀನು ಕೂತ್ಕೊಂಡು ಮಾತಾಡೋಣ. ಆಮೇಲೆ ನೀನ್ ಏನ್ ಬೇಕಾದ್ರೂ ಹೇಳು, ನಾನು ಎಲ್ಲ ಕೇಳಿಸ್ಕೋತೀನಿ. ಆದ್ರೆ ಈಗ ಬೇಗ ರೆಡಿ ಆಗು. ಅಕ್ಕ, ನಿನಗೆ ಹೇಳ್ತಾ ಇರೋದು. ಏನು
ಆಗ್ಲಿಂದ ಆ ಕಡೆನೆ ನೋಡ್ತಾ ಇದ್ಯಾ. ಈ ಮದ್ವೆಗೆ ಯಾರು ಬರಲ್ಲ, ನಾವಷ್ಟೇ. ಮೊದ್ಲು ಹೋಗಿ ನಾನ್ ಕೊಟ್ಟಿರೋ ಸೀರೆ ಉಟ್ಕೋ, ಈ ಒಡವೆ ಹಾಕೋ, ಮಹಾಲಕ್ಷ್ಮಿ ತರ ಕಾಣಿಸ್ತೀಯ. ಆ ಮಾಧವ ನಿನ್ನನ್ನು ನೋಡ್ತಿದ್ದ ಹಾಗೆ ಕಳೆದು ಹೋಗ್ಬಿಡ್ಬೇಕು. ಯಾರಿಗೋ ವೇಟ್ ಮಾಡ್ತಿರೋ ಹಾಗಿದೆ. ನಾನಾ? ಇಲ್ವಲ್ಲ. ತುಳಸಿ ಮಕ್ಳಿಗ? ಅವ್ರು ಯಾರು ಇಲ್ಲಿಗೆ ಬರಲ್ಲ ಅಕ್ಕ. ಈ ಶಾರ್ವರಿನ ಅಷ್ಟು ಸುಲಭವಾಗಿ ಯಾಮಾರಿಸ್ಬೋದು ಅನ್ಕೊಂಡಿದ್ಯಾ? ಯಾರು ಹಾಗೆಲ್ಲ ನನ್ನ ಕಣ್ಣಿಗೆ ಮಣ್ಣೆರ್ಚೋಕ್ಕಾಗಲ್ಲ. ಏನ್ ಹೇಳ್ತಾ ಇದ್ಯಾ ನೀನು? ನನ್ನ ಚಾಲಾಕಿತನ, ನನ್ನ ಜಾಣತನದ ಬಗ್ಗೆ ನಿನಗೆಲ್ಲ ಮರ್ತೋಗಿದೆ ಅಕ್ಕ. ನೀನ್ ಯಾವಾಗ ನನ್ನ ಫೋನ್ ತಗೊಂಡ್ಯೋ ನನಗಾಗ್ಲೇ ಅನುಮಾನ ಬಂತು. ತುಳಸಿಗೋ ಅಥವಾ ಅವ್ರ ಮನೆಯವ್ರಿಗೋ ನೀನು ಕಾಲ್ ಮಾಡಿರ್ಬೋದು ಅಂತ ಡೌಟ್ ಬಂತು. ಅದಕ್ಕೆ ಲಾಸ್ಟ್ ಮಿನಿಟ್ ನಲ್ಲಿ ಮದುವೆ ಆಗೋ ಜಾಗನ ಬದಲಾಯಿಸ್ದೆ. ಶಾರ್ವರಿ, ನಿನ್ ತಂಗಿ ಬುದ್ಧಿವಂತೆ ಅಲ್ವಾ ಅಕ್ಕ? ಪಾಪ ಆ ತುಳಸಿನೂ ಅವ್ರ ಮನೆಯವರು ನೀನ್ ಹೇಳಿದ್ದ ಆ ದೇವಸ್ಥಾನಕ್ಕೆ ಹೋಗಿ ಹುಡುಕ್ತಾ ಇರ್ತಾರೆ, ಅಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಮದ್ವೆ ನಡೆಯೋದು ಆ ದೇವಸ್ಥಾನದಲ್ಲ, ಈ ದೇವಸ್ಥಾನದಲ್ಲಿ. ಇದೇ ಬೇರೆ, ಅದೇ ಬೇರೆ. ಈ ಜಾಗ ಯಾರಿಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಸೊ ಅವ್ರಿಲ್ ಬರೋಕ್ ಚಾನ್ಸೇ ಇಲ್ಲ. ಶಾರ್ವರಿ, ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಡು. ಈ ಮದುವೆಯಿಂದ ನಿನಗೇನ್ ಪ್ರಯೋಜನ ಇದೆ? ನನ್ನನ್ ಮಾಧವ ಅವ್ರ ಜೊತೆ ಮದುವೆ ಮಾಡಿಸಿ ನೀನ್ ಸಾಧಿಸೋದಾದ್ರೂ ಏನು? ಏನಕ್ಕ ಹೀಗ್ ಕೇಳ್ಬಿಟ್ಟೆ ನೀನು? ಈ ದಿನಕ್ಕೋಸ್ಕರನೇ ನನ್ ಜೀವನನ ಮುಡಿಪಾಗಿಟ್ಟಿದ್ದೆ. ಇದು ನನ್ ಸೇಡಿನ ಪ್ರತಿಫಲ. ಇಷ್ಟು ದಿನ ಆ ಮಾಧವನ್ ಮನೆಯವರಿಂದ ನಾನು ನೀನು ಇಬ್ರು ನರಳಿದೀವಿ, ಹಿಂಸೆ ಪಟ್ಟಿದೀವಿ. ಇನ್ ಮುಂದೆ ನರಳೋದು, ದುಃಖ ಪಡೋದು ಆ ಮನೆಯವ್ರ ಸರ್ದಿ. ನೀನ್ ಕಳ್ಕೊಂಡಿದ್ದೆಲ್ಲ ಪುನಃ ನಿನಗ್ ಸಿಗಬೇಕು ಅಕ್ಕ. ನಿನ್ ಪ್ರೀತಿಗೆ ನ್ಯಾಯ ಸಿಗ್ಬೇಕು. ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಮೊದ್ಲು ಆ ಮಾಧವನ್ನ ಕೊಂದು ಅವನು ವಂಶನ ನಿರ್ವಂಶ ಮಾಡ್ಬೇಕು ಅನ್ಕೊಂಡಿದ್ದೆ. ಹೌದಕ್ಕ, ನೀನ್ ಬದುಕಿಲ್ಲ ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತಗೊಂಡಿದ್ದೆ. ಆದ್ರೆ ಈಗ ನೀನು ಬದುಕಿದ್ಯಾ. ಒಂದರ್ಥದಲ್ಲಿ ನೀನ್ ಬದುಕೋದಲ್ದೆ ಆ ಮಾಧವನ್ನು ಬದುಕಿಸ್ಕೊಂಡಿದ್ಯಾ. ಆ ಮಾಧವ ನಿನ್ ಕೊಡ್ಲಿಗೆ ತಾಳಿ ಕಟ್ಲಿ, ಆಮೇಲೆ ಎಲ್ಲನೂ ನಾನ್ ನೋಡ್ಕೋತೀನಿ. ನಮ್ಗೆ ಈ ಊರಿನ ಸಾವಾಸನೆ ಬೇಡ ಅಕ್ಕ. ನಾವು 3 ಜನ ಈ ಊರ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ಬಿಡೋಣ. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ಸರಿ, ಇದನ್ನೆಲ್ಲ ಆಮೇಲೂ ಮಾತಾಡ್ಬೋದು. ಮೊದ್ಲು ನೀನ್ ಹೋಗಿ ರೆಡಿಯಾಗು. ಮುಹೂರ್ತ ಮೀರೋದ್ರೊಳಗೆ ಈ ಮದುವೆ ಆಗ್ಬೇಕು. ನಡಿ.